ಇನ್ ದ್ಯಾಟ್ ವೇ ಇವಾಗಿನ UKG ಅವಳು. ಮಾವು ಅಂದರೆ ಎಲ್ಲರೂ ಸ್ಕೂಲಿಗೆ ಕಳಿಸ್ತಾ ಇಲ್ಲ, ಅವಳು ಎಜುಕೇಷನ್ ಏನು ಎಜುಕೇಷನ್ ಹಾಳು ಮಾಡ್ತಾಯಿದ್ದೀವಿ ನಾವು. ಯಾವ UKGಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ಇವಾಗ ಅವ್ರ ಸ್ಕೂಲೇ ಪ್ರೌಡ್ ಫೀಲ್ ಮಾಡ್ತದೆ, ನಮ್ಮ ಜೊತೇಲಿ ಇಂಥದ್ದೊಂದು ಮಗು ಇದೆ ಅಂದ್ಬಿಟ್ಟು ಅಂತ. ಎಲ್ಲ ಬರೀ ಓದೋ ಮಕ್ಕಳೇ ಸ್ಕೂಲ್ಗೆ ಆಗಿಬಿಟ್ರೆ ಮತ್ತು ಬೇರೆ ಏನು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಯಾಕೆ ಇಡ್ತಾರೆ, ಒಂದು ಪೀರಿಯಡ್ ಯಾಕೆ ಇಡ್ತಾರೆ? ಸೊ ಇಟ್ಟಂಥ ಕರಿಕ್ಯುಲರ್ ಆ್ಯಕ್ಟಿವಿಟಿಲೇ ಕೆಲವ್ರ ಜೀವನನೂ ಆಗಬಾರ್ದು. ಆಮೇಲೆ ಇನ್ನೂ ಒಂದು ನೀವು ಆಲೋಚನೆ ಮಾಡಿ, ಎಲ್ಲವನ್ನೂ ನಾವು ಏನಕ್ಕೆ ಮಾಡ್ತೀವಿ ಹೇಳಿ? ಒಬ್ಬ ಮನುಷ್ಯ ಆದವನು ಎಲ್ಲ ಏನಕ್ಕೆ ಮಾಡ್ತಾನೆ, ಏನಕ್ಕೆ ಓದ್ತಾನೆ, ಏನಕ್ಕೆ ಇನ್ನೊಂದು ಮಾಡ್ತಾನೆ, ಮತ್ತೊಂದು ಮಾಡ್ತಾನೆ ಹೇಳಿ? ಸರ್ವೈವಲ್, ಬದುಕಬೇಕು, ಜೀವನ ಆಗಬೇಕು. ಅದನ್ನು ಸೇಫಾಗಿ ಆಗೋಕ್ಕೋಸ್ಕರ ಸೊಫಿಸ್ಟಿಕೇಟೆಡ್ ಆಗಬೇಕು ಅಂತಲೇ ಕೆಲವು ಪ್ರೊಫೆಷನ್ನ ಇದು ಸೊಫಿಸ್ಟಿಕೇಟೆಡು, ಕೂತ್ ಕಡೆ ದುಡ್ಡು ಬರುತ್ತೆ ಇದು ಅನ್ನೋ ಥರದಲ್ಲಿ ಮಾಡಿಟ್ಕೊಂಡಿದ್ದಾರೆ. ಅಲ್ಲಿಗೆಲ್ಲ ಎಲ್ಲರೂ ಸರ್ವೈವಲ್ ಆಟನೇ ಆಡ್ತಾ ಇರೋದು. ಈಗ ಏನೋ ನನಗೆ ಗೊತ್ತಿರೋವಂಥ ಎಷ್ಟೋ ಫ್ರೆಂಡ್ಸ್ಗಳೇ, ನಾನು ಶಟ್ಲ್ ಆಡೋಕ್ಕೆಲ್ಲ ಹೋಗ್ತೀನಿ, ಆಮೇಲೆ 8th 9th ಅವ್ರು ಸ್ಕೂಲೇ ಬಿಡಿಸ್ಬಿಟ್ಟಿದ್ದಾರೆ, ಅವ್ರ ಅಪ್ಪ ಅಮ್ಮ ಅವು ಬಿಟ್ಟಿದೆ. ದೇ ಹ್ಯಾವ್ ಟೇಕನ್ ಶಟಲ್ ಸೋ ಸೀರಿಯಸ್ ದಟ್ ದೇ ವಿಲ್ ಡೆಫಿನೆಟ್ಲಿ ಬಿಕಮ್ ಸಮಥಿಂಗ್. ನಾಳೆ ಏನೋ ಒಂದು ಆಗ್ತಾರೆ ಅವರು ಶಟಲ್ ಬ್ಯಾಡ್ಮಿಂಟನಲ್ಲೇ. ಯಾಕೆ ನಾಳೆ ಏನೋ ಗೋಲ್ಡ್ ಮೆಡಲ್ಗಳು ತಂದು ಏನೋ ಬ್ರಾಂಜ್ ಬಂದರೂ ಸಾಕು ನಿಮ್ಮ ಲೈಫ್ ಸೆಟ್ಲು, ಯಾವುದೋ ಲೆವೆಲ್ ರೆಪ್ರೆಸೆಂಟ್ ಮಾಡಿಬಿಟ್ರೆ ಆಯಿತು ನಿಮ್ಮ ಲೈಫ್ ಸೆಟ್ಲು. ನೀವು ಓದೋದೇನಕ್ಕೆ? ದುಡಿಯೋಕ್ಕೆ ತಾನೆ. ಓದ್ಬಿಟ್ಟು ಯಾರು ಬರೀ ಎಲ್ಲ ನಾನು ಹೇಳ್ಕೊಡ್ತೀನಿ ಏನು ಮಾಡಲ್ಲ ಅಂತೆಲ್ಲ ಮಾಡ್ತಾರಾ? ಹೋಗ್ಲಿ, ಅದ್ಭುತ ಓದ್ದವರೆಲ್ಲ ಕೆಲಸಕ್ಕೆ ಸೇರಿದವರು ಬಂದಿದ್ದು ಸ್ಯಾಲ್ರಿ ಚಾರಿಟಿ ಮಾಡ್ತಾರಾ? ಎಲ್ಲ ಸರ್ವೈವಲ್ಗೆ ತಾನೆ. ಆ ಸರ್ವೈವಲ್ಗೆ ಯಾಕೆ ಇಷ್ಟು ಹೋರಾಟ, ಯಾಕೆ ಇಷ್ಟು ಹಣೆ ಬರ ತಲೆನೋವು? ಅವಳು ಕಲೆಯಿಂದನೇ ಊಟ ಹಾಕಬೇಕು ಅಂತ ಇದ್ರೆ ನಾನು ಯಾರು ತಡೆಯೋಕ್ಕೆ? ಆಮೇಲೆ ಶಾರದೆ ಸರಸ್ವತಿ ಅಂತೀವ. ಶಾರದೆ ಅನ್ನೋದು ಬರೀ ಪುಸ್ತಕದಲ್ಲಿರೋದು, ಮತ್ತು ಕಲೆ ಸರಸ್ವತಿ ಅಲ್ವಾ? ರಂಗೋಲಿ ಬಿಡೋದು ಒಂದು ಕಲೆನೇ, ಊಟ ಬಡಿಸೋದು ಒಂದು ಕಲೆನೇ, ಅದನ್ನು ನೀಟಾಗಿ ಕೆಳಗೆ ಚೆಲ್ದಿರಂಗೆ ತಿನ್ನೋದು ಒಂದು ಕಲೆನೇ. ಎವ್ರಿ ಆ್ಯಕ್ಟ್ ವಾಟ್ ವಿ ಡೂ ಇಟ್ ಈಸ್ ಕಲೆ. ಅದಕ್ಕೆ ಶಾರದೆ ಅನ್ನೋದು ಬುದ್ಧಿ ಅಂತ ಹೇಳೋದು ಅವಳನ್ನ. ಆ ಬುದ್ಧಿ ಇಲ್ಲ ಅಂತಂದರೆ ಹೆಂಗಿರ್ತೀವಿ? ಹಿಂಗಿರ್ತೀವಿ ನಾವು, ಬುದ್ಧಿ ಇಲ್ಲ ಅಂತಂದರೆ. ಸೊ ಆ ಶಾರದೆ ಅವಳಿಗೆ ಯಾವುದೋ ಒಂದು ರೂಪದಲ್ಲಿ ಅನ್ನ ಕೊಡ್ತಾಳೆ ಅಂತಂದರೆ ಅದನ್ನು ತಡೆಯೋಕ್ಕೆ ನಾನು ಯಾರು? ಸೊ ನಾನು ಅದನ್ನು ಕಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗಂತ ಅದೊಂದೇ ಮಾಡು ಮಗಳೇ ಅನ್ನಲ್ಲ, ಎಲ್ಲ ತಂದೆ ಥರ ನಾನು ಅವಳಿಗೆ ಓದಿಸ್ಬೇಕು ಅಂತಿದ್ದೀನಿ. ಅವಳು ಓದಿದ್ರೆ ವೆಲ್ ಆ್ಯಂಡ್ ಗುಡ್, ಓದಿಲ್ಲ ಅಂದರೆ ನನಗೇನು ಬೇಜಾರಿಲ್ಲ. ನಾನು ಚಿಕ್ಕವನಾಗಿದ್ದಾಗಲೂ ನಮ್ಮಮ್ಮ ಸ್ವಲ್ಪ ಓದಿನ ಕಡೆ ಗಮನ. ಇವತ್ತು ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ, ನಮ್ಮ ತಾಯೇ ಕಾರಣ. ನನಗೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇಷ್ಟು ಹೆಸರು ಬಂದರೆ ನಮ್ಮ ತಂದೆನೇ ಕಾರಣ. ಎಷ್ಟೋ ಸಲ ಈ ಕ್ಲಾಶು ನಮ್ಮ ಮನೇಲೇ ಆಗ್ಬಿಟ್ಟಿದೆ ಚಿಕ್ಕ ವಯಸ್ಸಿಂದ. ನಾನು ಅದಕ್ಕೆ ಹೊರಗಡೆ ಅವ್ರ ಕಮೆಂಟ್ಸ್ ನನಗೇನು ಹೊಸದಲ್ಲ. ಅವಾಗೆಲ್ಲ ನಮ್ಮಮ್ಮ ಅವನೇ ಓದಿಸಿ ನಾನು ಡಾಕ್ಟ್ರ್ ಮಾಡಬೇಕು ಅಂತೀನಿ, ನೀವೇನು ಹಿಂಗೆ ಮಾಡ್ತಿದ್ದೀರಾ, ನೀವು ಆ್ಯಕ್ಟ್ರ್ ಮಾಡ್ತಿದ್ದೀರಾ ಅವನ್ನ. ಅಪ್ಪ ಒಂದೇ ಅಂದರು, ಡಾಕ್ಟ್ರ್ ಅಂತ DR ಅಂತ ಏನು ಶಾರ್ಟ್ ಫಾರ್ಮ್ ಬರೀತಾರೆ, ಅದು ಡಾಕ್ಟ್ರ್ ಓದೋರಿಗೆಲ್ಲ ಡಾಕ್ಟರ್ ರಾಜ್ಕುಮಾರ್ಗೂ ಅದೇ ಬರೆದಿದ್ದಾರೆ. ಅವರು ಆ್ಯಕ್ಟ್ರಿಗೆ ಡಾಕ್ಟ್ರೇಟ್ ಪಡೆದವರೇನೆ, ಅದರೊಂದು ಪರಿಣಿತಿ ಹೊಂದೋರು ಡಾಕ್ಟ್ರು ಅಂತ. ನೀನು ವೈದ್ಯರಿಗೇ ಡಾಕ್ಟ್ರ್ ಅಂತ ಯಾಕಮ್ಮ ಬಯಸ್ತೀಯಾ ಅಂತ. ಸೊ ಹಾಗಾಗಿ ಗೊತ್ತಿಲ್ಲ ಸರ್, ಮುಂದೆ ಜೀವನ ಅವಳದೇನೋ ನಮ್ಮದೇನೋ ಅಂದ್ಬಿಟ್ಟು ಅಂತ ಒಳ್ಳೆ ಮಾರ್ಗ ಕೊಡಬೇಕು ಅಂತಿದೆ, ಅದನ್ನು ಮಾಡ್ತೀವಿ. ಇವಳಿಗೆ ಏನಾದ್ರು ಆನ್ಲೈನ್ ಸ್ಕೂಲ್ ತೊಗೊಂಬಿಡೋಣ ಅಂತ ಒಂದು ಎಲ್ಲ ಡಿಸೈಡ್ ಮಾಡಿದ್ವಿ. ಆಮೇಲೆ ಒಂದು ತಲೆಗೆ ಬಂತು ಏನಂತಂದರೆ, ಇನ್ನು ಚಿಕ್ಕವಳು, ಓಕೆನಾ, ಈಗಲೇ ಆನ್ಲೈನ್ ಬೇಡ, ಓಕೆನಾ, ಮತ್ತು ಯಾವಾಗಲೂ ಮೊಬೈಲ್ ನೋಡ್ತಾ ಇರಬೇಕು ಕಣ್ಣಾರೆ, ಟೀಚರ್ನೂ ಅಲ್ಲೇ ನೋಡಬೇಕು, ನೋಟ್ಸು ನಾಳೆ ಅಲ್ಲೇ ನೋಡಬೇಕು ಅಂದ್ಬಿಟ್ಟು ಅಂತ ಒಂದು ಡಿಸಿಷನ್ನು ಈ ವರ್ಷ, ಇನ್ನೊಂದು 2 ವರ್ಷದವರೆಗೂ ನಾವು ಸ್ಕೂಲೇ ಥಾಟಲ್ಲಿ ಇಟ್ಕೊಂಡಿದ್ದೀವಿ, ಬೇಡ ನಮ್ಗೆ ಆ ಥರದ್ದು ಅಂತ. ಪರ್ಸ್ನಲಿ ಸ್ಕೂಲ್ಗೆ ಹೋಗೋದ್ರಿಂದ ಅದ್ರದ್ದು ಅನುಭವನೇ ಬೇರೆ, ಅದ್ರದ್ದೇ ಕೆಲವು ಪ್ಲಸ್ಗಳಿದೆ. ಆದಷ್ಟು ಅದನ್ನೇ ಮಾಡಿಸೋಣ ಅನ್ನೋ ಥರದಲ್ಲೇ ಇದ್ದೀವಿ. ನೋಡೋಣ ಏನನ್ಬಿಟ್ಟು. ಕೆಲ್ಸಕ್ಕೆ ಬರುತ್ತೆ ಇವೆಲ್ಲ, ನಿನಗೆ ಕೆಲ್ಸಕ್ಕೆ ಬರಲ್ಲ ಅಂದಮೇಲೆ ಅದ್ರ ಕಡೆ ಗಮನ ಕೊಡಬೇಡ. ಬಟ್ ಲೆಟ್ ಮಿ ರೆಸ್ಪೆಕ್ಟ್ ಇಟ್. ಈಗ ಅಷ್ಟು ಜನ ಯಾರು ಲೈಕ್ ಮಾಡ್ತಿದ್ದಾರೋ ಅವ್ರನ್ನ ರೆಸ್ಪೆಕ್ಟ್ ಮಾಡೋಣ. ಪಾಪ ಅವ್ರು ನಮ್ಮನ್ನು ಪ್ರೀತಿಸ್ತಾರೆ, ಅವ್ರ ಸಮಯದಲ್ಲಿ ನಮ್ಮ ವೀಡಿಯೋ ನೋಡಿದ್ದಾರೆ, ಅವ್ರ ಸಮಯ ಮಾಡ್ಕೊಂಡು ನಮಗೆ ಇಷ್ಟು ಕಮೆಂಟ್ ಮಾಡಿದ್ದಾರೆ. ಪಾಸಿಟಿವ್ ಕಮೆಂಟ್ ಹೇಳ್ತಾರೆ, ಅದನ್ನ ನೆಗೆಟಿವ್ ಕಮೆಂಟ್ ಅವ್ರು ಬಿಡಿ, ಅವ್ರಿಗೆ ಗೊತ್ತಿಲ್ಲ. ನೆಗೆಟಿವ್ ಮಾಡೋಕ್ಕೆ ಅಷ್ಟು ಟೈಮ್ ಎಲ್ಲಿದೆ ಅವ್ರಿಗೆ ಅಂತಲೇ ಗೊತ್ತಲ್ಲ. ಪಾಸಿಟಿವ್ಗೆ ಟೈಮ್ ಇಲ್ಲ, ಇಲ್ಲಿ ನೆಗೆಟಿವ್ ಕಮೆಂಟ್ ಹೊಡೆಯೋಕ್ಕೆ ಎಲ್ಲಿ ಟೈಮ್ ಇದೆ ಅಂತ ನಂಗೆ ಅರ್ಥ ಆಗಲ್ಲ. ವೆಲ್ ಎನಿವೆ, ಸೊ ಹಾಗಾಗಿ ಅವ್ರನ್ನ ನಾವು ರೆಸ್ಪೆಕ್ಟ್ ಮಾಡೋಣ. ತುಂಬ ಹೃದಯದೊಳಗೆ ತೊಗೊಳಕ್ಕಾಗಲ್ಲ ಸರ್, ಯಾಕಂದರೆ ಆಗಲ್ಲ, ಅದು ನಮಗೆ ನಾಳೆ ದಿವಸ ಪ್ರಾಬ್ಲಮ್ ಆಗುತ್ತೆ. ಈ ಬ್ಯಾರಿಯರ್ನ ಅರ್ಥ ಮಾಡಿಸ್ಬೇಕು ತಂದೆ ತಾಯಿ.